ಏನಾಯ್ತು ಚಿಕ್ಕ ಯಜಮಾನ್ರೆ? ಹೊಲದಲ್ಲಿ ಅಲ್ದಾಡಿರೋ ಎತ್ತಿಗೆ ಕುಡಿಯಕ್ಕೆ ನೀರೇ ಸಿಕ್ಕಿಲ್ಲ ಅನ್ನೋ ಹಾಗೆ ಡಲ್ಲ ಕೂತಿದ್ದೀರಾ? ಹಿಂಸೆ ಕೊಡ್ಬೇಡ, ಆ ಕಡೆ ಹೋಗು. ಪಕ್ಕಕ್ಕೆ ಹೋದ್ರೆ ಮತ್ತೆ ಬರ್ಬೋದು, ಮೇಲಕ್ಕೆ ಹೋದ್ರೆ ಹಿಂಗ್ ಬರಕ್ಕಾಗಲ್ಲ. ಹಾಗಂತ ಲಿಫ್ಟ್ ಇದೆ, ಮೆಟ್ಲು ಇಳ್ಕೊಂಡ್ ಬರ್ಬೋದು ಅಂತ ಕಾಮಿಡಿ ಮಾಡ್ಬೇಡಿ. ನಾನ್ ಹೇಳ್ತಿರೋದು ಗೊತ್ತು ಕಣೆ, ಗೊತ್ತು. ಸತ್ರೆ ಮತ್ತೆ ಹುಟ್ಟಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ವಾ? ಅಯ್ಯೋ, ನೀವ್ ಈ ತರ ಇರಿಟೇಟ್ ಆಗ್ಬೇಡಿ ಚಿಕ್ಕ ಯಜಮಾನ್ರೆ. ನಮ್ಮ ಅಕ್ಕ ಸತ್ರೆ ನಿಮ್ ದೊಡ್ಡಮ್ಮನ ತರ ಮತ್ತೆ ಹುಟ್ಬೋದಲ್ವಾ? ಏನು ಹೊಡಿತೀರಾ? ಹೊಡಿರಿ, ನಾನೇನೋ ಬೇಜಾರ್ ಮಾಡ್ಕೊಳಲ್ಲ. ಯಾಕ್ ಗೊತ್ತಾ? ನಮ್ಮ ಅಕ್ಕನ್ ಸಾವಿಗೆ ಕಾರಣ ಆಗೋರು ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವಿಶಾಲ್ ಬಾವ ಅಂತ ಗೊತ್ತಾದ್ಮೇಲೆ ಮನ್ಸು ಸ್ವಲ್ಪ ಹಗುರ ಆಯ್ತು. ನೀನಿಷ್ಟು ಸ್ಯಾಡಿಸ್ಟ್ ಅಂತ ಅನ್ಕೊಂಡಿರ್ಲಿಲ್ವೇ? ಅಯ್ಯಯ್ಯೋ, ಅಪಾರ್ಥ ಮಾಡ್ಕೋಬೇಡ್ರಿ. ನಾನ್ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಕೇಳಿ ಹೇಳ್ತೀನಿ. ನೀವ್ ಕೇಳಲ್ಲ, ಆದ್ರೆ ನಾನೇ ಹೇಳ್ತೀನಿ. ನಮ್ಮ ಅಕ್ಕ ವಿಶಾಲ್ ಬಾವನ ಮದ್ವೆ ಮಾಡ್ಕೊಂಡು ಶ್ರೀಮಂತೆ ಆದ್ಲು ಅಂತ ನಮ್ಮೂರಲ್ಲೆಲ್ರು ಮಾತಾಡ್ಕೋತಿದ್ರೆ ನಾನು ಕೂಡ ಸಿಟಿಗ್ ಬಂದು ಕಣ್ಣಾರೆ ನೋಡ್ದೆ. ನಮ್ಮ ಅಕ್ಕನಲ್ಲ, ಅವಳಿಗಿರೋ ವೈಭವಗಳನ್ನ. ಅಲ್ಲಿ ಶುರುವಾಯ್ತು ಅಂತಾಯ್ತು ಈ ಅಸೂಯೆ. ಪರವಾಗಿಲ್ಲ ಸುಮನ, ಇವಾಗ್ಲಾದ್ರೂ ನಿಜ ಹೇಳ್ತಾ ಇದೆಯಾ ಅಂತಾಯ್ತು. ತುಂಬಾ ಥ್ಯಾಂಕ್ಸ್ ನಿಂಗೆ. ಆದ್ರೆ ಒಂದೇ ಒಂದು ಮಾತನ್ನ ನೆನ್ಪಿಟ್ಕೋ, ನೈನಿಯತ್ಗೆ ಆಯುರ್ ಆರೋಗ್ಯದಿಂದ ಇದ್ರೆ ಮಾತ್ರ ಈ ಮನೆಯಲ್ಲಿರೋ ಪ್ರತಿಯೊಬ್ರು ನೆಮ್ಮದಿಯಿಂದ ಇರ್ತಾರೆ ಅಂತ. ದುಡ್ಡಿದ್ದು ಕೆಲ್ಸ ಮಾಡೋಕೆ ಕೆಲಸದವ್ರು ಬರ್ತಾರೆ ರೀ. ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ಬೋದು ಹೊರತು ಕಷ್ಟನ್ ಮಾತ್ರ ಹೋಗ್ಸಕ್ಕಾಗಲ್ಲ. ಇದನ್ನ ನೆನ್ಪಿಟ್ಕೋ ನೀನು. 10,000 ಕೊಡ್ತೀನಿ, 10 ನಿಮಿಷ ನಿನ್ನ ಹಗ್ ಮಾಡ್ತೀನಿ ಅಂತ ಕೆಲ್ಸದವ್ರಿಗೆ ಹೇಳ್ತೀಯಾ? ಚಿಚಿ, ಇದು ಮನೆಯವ್ರಿಗೂ ಮತ್ತೆ ಹೊರಗ್ನವ್ರಿಗೂ ಇರೋ ಅಂತ ಡಿಫ್ರೆನ್ಸು. ಮತ್ತೆ ಇಲ್ಲಿ ನಿಮ್ ಅದಕ್ಕೆ ಟೈಮು ಮುಗಿತಾ ಬಂತು ಅಂತ ಅನ್ಕೊಂಡಿದ್ದೀರಲ್ಲ, ಅದು ಕೂಡ ನಿಮ್ ವಿಶಾಲ್ ಭಾವನಿಂದಾನೆ ಅಂತ. ಆ ವಿಷಯವಾಗಿ ನಿಮ್ ಅನ್ಸಿಕೆ ಏನು?